ನಾನು ಫಿಲಮ್‌ನಲ್ಲಿ ಪಂಕಜ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಪಂಕಜ ಅಂತಂದರೆ ಕಮಲ ಅಂತ ಒಂದು ಅರ್ಥ ಬರುತ್ತೆ. ಆ ಹೂವಿನ ಸುತ್ತ ಇರೋ ಒಂದು ಎಸೆನ್ಸ್‌ನ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಫಿಲಾಸಫಿಯನ್ನಾಗಿ ಅಡ್ಯಾಪ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ದಟ್ಸ್ ಅನದರ್ ಬ್ಯೂಟಿಫುಲ್ ಥಿಂಗ್ ಸಿನಿಮಾ. ನನ್ನ ಪಾತ್ರಕ್ಕೆ ಅಂತಲ್ಲ, ಸಿನಿಮಾದಲ್ಲಿ ಬರೋ ಎಲ್ಲ ಪಾತ್ರಗಳಿಗೂ ಅದರದ್ದೇ ಒಂದು ಹೊಸ ಡೈಮೆನ್ಷನ್ನ ಕೊಟ್ಟಿದ್ದಾರೆ. ಏನೋ ತುಂಬ ಎಮೋಷ್ನಲ್ ಲೇಯರ್ಡ್ ಆಗಿ ಕಥೆನ ಹಾಗೂ ಪಾತ್ರಗಳನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ವೆರಿ ವೆರಿ ರಿಫ್ರೆಶಿಂಗ್ ರೈಟಿಂಗ್. ಎಸ್ಪೆಷಲಿ ಪ್ರತಿಯೊಂದು ಪಾತ್ರನೂ ನಿಮಗೆ ತುಂಬ ಹೊಸದಾಗಿ ಅಪೀಲ್ ಆಗುತ್ತೆ ಆನ್ ಸ್ಕ್ರೀನ್. ಪಾವನ ಆ್ಯಂಡ್ ಪಂಕಜ ತುಂಬಾ ಕಲ್ಚರಲ್ಲಿ ತುಂಬ ಡಿಫ್ರೆಂಟ್ ಇನ್ಫ್ಲೂಯೆನ್ಸ್ ಇರುವಂಥವ್ರು ಹೆಣ್ಮಕ್ಳು. ಬಟ್ ಅಂದರೆ ಹೇಳ್ತಾರಲ್ವ, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಮ್ಮಲ್ಲಿ ಎಲ್ಲ ಥರದ ಎಮೋಷನ್ಸ್ಗಳಿದೆ. ಸೊ ಕ್ಯಾರೆಕ್ಟರ್ ಕೋರ್ ಎಮೋಷನ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಎಮೋಷನ್ನ ನಮ್ಮಲ್ಲಿ ಜಸ್ಟ್ ಬ್ರಿಂಗಿಂಗ್ ಇಟ್ ಇನ್ ದ ಫ್ರಂಟ್ ಆ್ಯಂಡ್ ಫೋಕಸಿಂಗ್ ಮೋರ್, ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಥ್ರೂ ದ್ಯಾಟ್ ಡಿರೈವಿಂಗ್ ದಟ್ ಕ್ಯಾರೆಕ್ಟರ್. ಅಂದರೆ ಮೇಕಿಂಗ್ ಮೈ ವರ್ಷನ್ ಆಫ್ ಪಂಕಜ ಬೈ ಅಂಡರ್ಸ್ಟ್ಯಾಂಡಿಂಗ್ ಪಂಕಜಸ್ ಕೋರ್ ಎಮೋಷನ್. ಸೊ ಅದು ಒಂದು ರೀತಿ ಪ್ರೋಸೆಸ್. ದೇರ್ ಆರ್ ಲಾಟ್ ಆಫ್ ಪ್ರೋಸೆಸ್ ಎಲ್ಲರೂ ಮಾಡೋವಂಥದ್ದು. ಸೊ ಈ ಕ್ಯಾರೆಕ್ಟರ್ ನಾನು ಆ ಥರದ್ದು ಒಂದು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೆ.